ಕೋಟಿಯಿಂದ 500 ಕೋಟಿಗೆ ಹೆಚ್ಚು ಕಾಮಗಾರಿಗಳು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ನಿಮ್ಮ ಕೆಲವು ಶಾಸಕರುಗಳು ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ಬಿಟ್ಬಿಡಿ ಅಭಿವೃದ್ಧಿ ಮಾಡ್ತೀವಿ, ರಸ್ತೆ ಮಾಡ್ತೀವಿ, ಚರಂಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಹೆಂಗೆ ಸರ್ ಇದು? ಯಾರು ನೋಡ್ರಿ, ಗ್ಯಾರಂಟಿಗೂ ಇದಕ್ಕೂ ಸಂಬಂಧ ಇಲ್ಲ. ಇವತ್ತು ಈ 2 ವರ್ಷದ ಅವಧಿನಲ್ಲಿ ಏನಾದರೂ ಸ್ವಲ್ಪ ಆರ್ಥಿಕ ಹಿನ್ನಡೆ ಆಗಿದ್ರೆ ಯಾವಕ್ಕೆ ಕಾಮಗಾರಿಗಳಿಗೆ, ಹಿಂದೆ ಇಲ್ಲಿ ನನ್ನ ಕ್ಷೇತ್ರದಲ್ಲೂ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಕೊಟ್ಟಂಥ ಸುಮಾರು 200 ಕೋಟಿ ನನ್ನದೇ ಕ್ಷೇತ್ರದಲ್ಲಿ ಕೊಟ್ಟಿದ್ರು. ನಮಗೂ ಇಲ್ಲ ಅಂತ ಹೇಳೋಕ್ಕಾಗೋದಲ್ಲ. ಎಲೆಕ್ಷನ್ ಬರೋ ಟೈಮಲ್ಲಿ ಕೊಟ್ಟರು. ಇವತ್ತಿನವರೆಗೂ ಪೇಮೆಂಟ್ ಆಗಿಲ್ಲ. ಬೊಮ್ಮಾಯಿಯವರು 1,64,000 ಕೋಟಿ ಕೆಲಸ ಬಿಟ್ಟೋದ್ರು. ಚರ್ಚೆ ಆಗಬೇಕಲ್ಲ ವಿಧಾನಸಭೆನಲ್ಲದು, ಅದಕ್ಕೆ ದುಡ್ಡು ಕೊಡಬಾರ್ದಾ? ಈಗ ಆ ಬಿಟ್ಟೋದಂಥ ಕೆಲಸಗಳಿಗೆ ಬಾಕಿ ಬಿಲ್ಗಳನ್ನು ತೀರಿಸ್ತಕ್ಕಂಥದ್ದೇ ಒಂದು ದೊಡ್ಡ ಹೋರಾಟ ನಡೀತಾ ಇತ್ತು ಇವತ್ತು. ಎಲ್ಲ ಈಗ ಬಿಟ್ಟೋಗಿರ್ತಕ್ಕಂಥದ್ರಲ್ಲಿ ಇದು ಆ ಕಾಮಗಾರಿಗಳನ್ನು ಮುಗಿಸ್ಬೇಕಲ್ಲ. ಅವ್ರು ಬಿಟ್ಟೋಗ್ಯಾರ ಅಂತೇಳಿ ಅವನ್ನೆಲ್ಲ ಕೈ ಬಿಡೋಕ್ಕಾಗುತ್ತಾ? ಅದರಿಂದ ಸ್ವಲ್ಪ ಅಭಿವೃದ್ಧಿ ಕೆಲಸಗಳಿಗೆ ಸ್ವಲ್ಪ ಕೆಲವು ಇದನ್ನು ಮಾತನಾಡ್ತಾರೆ. ಅದಂಗಾಗಲ್ಲ. ಗ್ಯಾರಂಟಿ ಈಗ ನಾನು ಮೊನ್ನೆ ಚನ್ನರಾಪಟ್ಟಣದಲ್ಲಿ ಹೇಳಿದೆ, ಈಗ ಇವರಿಗೆಲ್ಲ ಗ್ಯಾರಂಟಿ ಬೇಡ ಅಲ್ವೇನಪ್ಪ? BJP ಅವರಿಗೆ JDSನವ್ರಿಗೆ ಗ್ಯಾರಂಟಿ ಬೇಡವೇನ್ರಿ? ನೇರವಾಗಿ ಹೇಳ್ರಿ, ನಮಗೆ ಬೇಡ ಗ್ಯಾರಂಟಿ, ಆ ದುಡ್ಡೆಲ್ಲನೂ ನಮಗೆ ಅಭಿವೃದ್ಧಿ ಕೊಡಿ ಅಂತ ಕೇಳ್ರಿ. ಧೈರ್ಯ ಇದ್ದರೆ ವಿಧಾನಸಭೆಯಲ್ಲಿ ಮಾತಾಡೋಕ್ಕೆ ಹೇಳ್ರಿ. ಆಮೇಲೆ ನೋಡೋಣ ರಾಜಕೀಯ. ಯಾಕೆ ಇವೆಲ್ಲ ಮಾತಾಡ್ತಾರೆ? ಈಗ ಮತ್ತೆ ಬಿಹಾರದಲ್ಲಿ ಹಾಕೊಂತಾರೆ, ಡೆಲ್ಲಿಲಿ ಅನೌನ್ಸ್ ಮಾಡಿ ಕೊಟ್ಟೇ ಇಲ್ಲ. ಬಡವರಿಗೆ ಇವತ್ತು 10 kg ಅಕ್ಕಿ ಕೊಡೋದು ತಪ್ಪ? 10 kg ಅಕ್ಕಿ ಕೊಡೋದು ತಪ್ಪ ಸರ್? ಎಷ್ಟು ಮನೇಲಿ ಅನ್ನ ಊಟ ಮಾಡ್ದಲ್ಲ ಮನಗ್ತಿದ್ರು ಗೊತ್ತಾ ಸರ್? ಬಡವರು ಜೀವನ ಮಾಡ್ತಾ ಇದ್ದಾರೆ ಬಿಡಿ ಸರ್. ಯಾರೋ ಇವರು ಅನುಕೂಲಸ್ಥರಿರ್ತಾರೆ, ಬಡವರು ಇವತ್ತು ಎಷ್ಟು ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದಾರೆ. ಅವ್ರನ್ನ ಯಾಕೆ ನೀವು ಆ ಸ್ಕೀಮ್ಗೆ ಯಾಕೆ ನೀವು ಇದು ಮಾಡ್ತೀರಿ? ಅದ್ರ ಬದಲು 4.25 ಲಕ್ಷ ಕೋಟಿ ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದೆ ತೆರಿಗೆ ಕೇಂದ್ರಕ್ಕೆ. ಅದರಲ್ಲಿ ನೀವು 65,000 ಕೋಟಿ ಹೋದ ಟ್ಯಾಕ್ಸ್ನಲ್ಲಿ 100 ರೂಪಾಯಿ ಹೋದರೆ ಅದರಲ್ಲಿ 13 ರೂಪಾಯಿ ವಾಪಸ್ ಕೊಡ್ತಾ ಇದ್ದೀರಿ. ನಮಗೆ ನ್ಯಾಯ ಕೊಡಿ ಆ ಟ್ಯಾಕ್ಸಲ್ಲಿ. ಇಲ್ಲಿಂದ ಡೆಲ್ಲಿಗೆ ಹೋಗಿ ಕೇಳಿದ್ದಾತು, ಸಿದ್ದರಾಮಯ್ಯನವ್ರು ಎಲ್ಲ ಕಡೆನೂ ಪ್ರಚಾರ ಮಾಡಿದ್ದಾತು. ನಾನೇ 1.5 ಗಂಟೆ ಅಸೆಂಬ್ಲಿಲಿ ಮಾತಾಡಿದೆ. ಯಾನಾರ ಇವತ್ತು ರೆವಿನ್ಯೂ ಡಿಫಿಸಿಟ್ನ ಹೊಂದಿದ್ರೆ, ಸ್ವಲ್ಪ ಆರ್ಥಿಕ ಮುಗ್ಗಟ್ಟೇನಾದ್ರು ತಗೊಂಡಿದ್ರೆ ನಿಮ್ಮ ಕೇಂದ್ರ ಸರ್ಕಾರದ ಹಣಕಾಸಿನ ನೀತಿಯಿಂದ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಮಲತಾಯಿ ಧೋರಣೆ ನೀತಿ. ಇವ್ರು ಮಾಡ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಏನು ಕೊಡ್ತಾ ಇದ್ದಾರೆ? ರೈಲ್ವೆಗೆ ಕೊಡ್ತಾ ಇದ್ದಾರೆ. ರೈಲ್ವೆ ಟಿಕೆಟ್ ಇಲ್ದೆಲ್ಲ ಓಡಿಸ್ತಾವ್ರ? NHI ಕೊಡ್ತೀವಿ ನಾವು, ರೋಡ್ ಮಾಡಿದ್ದೀವಿ ಅಂತಾರೆ. NHI ರೋಡ್ಗಳನ್ನ ಟೋಲ್ ತಾಣಕ್ಕಲ್ವಾ? ಯಾವ ಬಿಟ್ಟಾರೆ? ಇದರಿಂದ ಹೆಚ್ಚಿಗೆ ತಗೋತಾ ಇದ್ದಾರೆ. ರೈಲ್ವೆ ಟಿಕೆಟ್ ಎಷ್ಟಾಯಿತು ಈಗ? ಇದು ಎಲ್ಲ ಸುಮ್ಮನೆ ಇವರು ಕೇಂದ್ರ ರಾಜ್ಯಗಳ ಸಂಬಂಧದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಆರ್ಥಿಕ ನೀತಿಯ ವ್ಯತ್ಯಾಸಗಳೇನಿದೆ, ಅದರಿಂದ ಇವತ್ತು ಕೆಲವು ರಾಜ್ಯಗಳು ಆರ್ಥಿಕವಾಗಿ ಸಫರ್ ಪಡಬೇಕಾದಂಥ ಸನ್ನಿವೇಶ ಬಂದಿದೆ. ಇದು ಮಾಡಬಾರ್ದು. ಆಂಧ್ರದವ್ರಿಗಾದರೆ ಬಜೆಟಲ್ಲೇ ವಿಶೇಷ ಅನುದಾನ ಅಂತ 25,000 ಕೋಟಿ ಕೊಡ್ತೀರಿ.